ಕಾವೇರಿ ಸಿಹಿ ನೀರಿನ ಸಮಸ್ಯೆ ಹಾಗೆ ರಸ್ತೆಗಳ ಸಮಸ್ಯೆಗಳು ಹಾಗೆ ತಿಪ್ಪಯ್ಯನಕೆರೆ ವಿಚಾರವಾಗಿ ಅವರು ಈಗಾಗಲೇ ಬಂದು ವೀಕ್ಷಣೆ ಮಾಡಿದ್ದಾರೆ. ಪಕ್ಷಾತೀತವಾಗಿ ಜಾತ್ಯತೀತವಾಗಿ ತಾವೆಲ್ಲರೂ ಬಂದು ಸಹಕರಿಸಿ ನಮ್ಮ ಸಮಸ್ಯೆಗಳನ್ನ ಹೇಳ್ಕೊಂಡಿದ್ದೀರಿ. ಈಗಾಗಲೇ ಅವರು ಬಂದು ತಿಪ್ಪಯ್ಯನಕೆರೆ ವೀಕ್ಷಣೆ ಮಾಡಿ ಪ್ರಾಜೆಕ್ಟ್ 1 ಅಂತ ಏನು ಒಂದು ಕೇಂದ್ರ ಸರ್ಕಾರದ ಯೋಜನೆ ಇದೆ, ಆ ಯೋಜನೆಯನ್ನ ಪರಿಶೀಲಿಸಿ ಅಧಿಕಾರಿಗಳ ಸಭೆ ಕರೆಸಿ ಕೂಡಲೇ ಡ್ರೈನೇಜ್ ನೀರನ್ನ ಸಪರೇಟ್ ಆಗಿ ಬೇರೆ ಕಡೆ ಸ್ಥಳಾಂತರ ಮಾಡಿ ತಿಪ್ಪಯ್ಯನಕೆರೆಗೆ ಆದಷ್ಟು ಬೇಗ ಕಾಯಕಲ್ಪ ಮಾಡ್ತೀವಿ ಅಂತ ಹೇಳಿದರೆ, ಮತ್ತೆ ಸಿಹಿ ನೀರಿದು ಏನ್ ಪ್ರಾಬ್ಲಮ್ ಇದೆ ಅದನ್ನು ಕೂಡ ಅತಿ ಶೀಘ್ರದಲ್ಲೇ ನಾವು ಏನ್ ಫಂಡ್ ಕೊಡಬೇಕು ಅಥವಾ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಬೇಕು ಅದನ್ನು ತರಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಮತ್ತೆ ರಸ್ತೆಗಳು ಏನಿದೆ ಅದು ಸರ್ಕಾರಕ್ಕೆ ನಾವು ಮನವಿಯನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ದಯಮಾಡಿ ಇದೇ ರೀತಿ ತಮ್ಮೆಲ್ಲರೂ ಸಹಕಾರ ಇರಲಿ. ಮಹಾರಾಜರು ಇವತ್ತು ಬಂದು ಹೋಗಿದ್ದಾರೆ. ಶೀಘ್ರದಲ್ಲೇ ಸಿಹಿ ನೀರು ಮತ್ತೆ ರಸ್ತೆಗಳು ತಿಪ್ಪಯ್ಯನಕೆರೆ ಆಗುತ್ತೆ. ದಯಮಾಡಿ ಚಪ್ಪಾಳೆ ತಟ್ಟಿ ಮಹಾರಾಜರಿಗೆ ಒಂದು ಅವರಿಗೆ ಪ್ರೋತ್ಸಾಹ ನೀಡಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸೋಣ. ಇಲ್ಲಿ ಬಂದಿರುವಂತ ಎಲ್ಲ ನಮ್ಮ ಬಡಾವಣೆ ನಮ್ಮ ಏನು ಸುತ್ತಮುತ್ತಲ ಪೊಲೀಸ್ ಪೂರ್ವ ವಲಯ ಪೂರ್ತಿ ವಲಯದ 10 ಬಡಾವಣೆ ಹೆಚ್ಚು ನಿವಾಸಿಗಳು ಬಂದಿದ್ದೀರಿ. ಎಲ್ಲರೂ ಕೂಡ ಧನ್ಯವಾದ ತಿಳಿಸ್ತಾ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಮುಂದಿನ ಕಾರ್ಯಕ್ರಮ ತಿಪ್ಪಯ್ಯನಕೆರೆ ಸಿಹಿ ನೀರು ಬಂದ ಕೂಡಲೇ ನಾವೆಲ್ಲರೂ ಪಕ್ಷಾತೀತವಾಗಿ ಜಾತ್ಯತೀತ ಇದೇ ರೀತಿ ಸೇರಿ ನಮ್ಮ ಬಡಾವಣೆಯನ್ನು ಸುರಕ್ಷಿತಗೊಳಿಸೋಣ ಅಂತ ನಮ್ಮ ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಕೂಗಕ್ಕೆ ಕಷ್ಟ